ಪಾಂಡ್ರಂಗರಾಯ್ ಕರಣಿ ಮಲಕಾರ್ ಸಿದ್ಧ. ಹೌದು, ಕರಣಿ ಮಲಕಾರ್ ಸಿದ್ಧ. ಇವರು ಪುಣ್ಯದ ಮಕ್ಕಳು, 4 ಮಂದಿ ವರವಿನ ಮಕ್ಕಳು. ಇವ್ರು ಯಾರು? ಅವತಾರ ಹೌದು ಸಿದ್ಧ ದೇವೇಂದ್ರ ಬಿಳಿಯಾನಿ ಸಿದ್ಧ ಆಚಾರ್ಯಗೌಡ ಸೋಮನ ಮತ್ತೆ ಆ ಕಡೆ ಹುಟ್ಟ ಕಣ್ಣು ಮತ್ತೆ ಒಬ್ಬಕಿನಿ ಹೆಣ್ಮಗಳು ರೆಬಕಾ ದೇವಿ. ಹೌದಪ್ಪ ಹೌದು, ನಮ್ಮ ಕಡೆ ರೆಬಕಾ ದೇವಿ ಅಂತ ಕರೀತಾರ್ರಿ. ಈ ಕಡೆ ಎಲ್ಲಾ ಮೇಲ್ನಾಡ್ದಾಗ ರಾಯಬಾಗ ತಾಲೂಕದಾಗ ಜನ್ನವ್ವ ಜನ್ನಮ್ಮ ಅಂತೇಳಿ ಕರೀತಾರ. ಹೌದಪ್ಪ ಹೌದು, ಕರೀತಾರು. ಇಲ್ಲಿ ಇಲ್ಲಿ ಹೌದು ಸಿದ್ಧ ಮೊದಲನೇ ಮಗ. ಹೌದು ಹೌದು, ಮೊದಲನೇ ಮಗ ಹೌದು ಸಿದ್ಧ. ಬಿಳಿಯಾನ ಸಿದ್ಧ 2ನೇ ಮಗ. ಹೌದು, ಬಿಳಿಯಾನ ಸಿದ್ಧನ ಹೊಟ್ಟಿಲೆ 5 ಮಂದಿ ಮಕ್ಕಳು. ಅದ್ರೊಳಗ 2ನೇ ಮಗ ಹೊನ್ನ ಮುಳ್ಯದ ಹೋಗ್ ಸಿದ್ಧ. ಹೌದಪ್ಪ ಹೌದು, ಹೊನ್ನ ಮುಳ್ಯದ ಹೋಗ್ ಸಿದ್ಧ. ಅವನ ಲಗ್ನ ಆಯ್ತು. ಲಗ್ನ ಆಯ್ತು, ನಾಡು ಸಂಚಾರ ಮಾಡಕ್ ಹೊಂಟ. ಹೋಗುವಂತ ಸಮಯದೊಳಗ ನಾನು ಗುಡ್ಡಕ್ಕೆ ಹೋಗ್ಬೇಕು, ಮುತ್ಯನ ಕೈಲಿ ಆಶೀರ್ವಾದ ಪಡ್ಕೊಂಡು ಬರ್ಬೇಕಂತ ಹೇಳಿ ಗುಡ್ಡಕ್ಕೆ ಬಂದ. ಗುಡ್ಡಕ್ಕೆ ಬಂದ ತಾನ ಏನಂತ? ಮುತ್ಯ ನಾನು ನಾಡ ಮೇಲೆ ಹೊಂಟೀನಿ, ದೇಶ ಸಂಚಾರ ಮಾಡಕ್ ಹೊಂಟೀನಿ. ಹೌದು, ಹೋಗುವಂತ ಸಮಯದೊಳಗ ನಿನ್ನ ಕೈಯಾಗಿನ ಬೆತ್ತ ಒಯ್ಲಿಕ್ಕೆ ಬಂದಿನಿ ಮುತ್ಯ, ಬೆತ್ತ ಕೊಡು ಅಂದ. ಯಾರು? ಹೊನ್ನು ಮೊಳೆದು ಹೋಗಿಸಿದ್ದ. ಹೌದು, ಅವಾಗ ಮುತ್ಯ ತಾನ ಏನಂದ? ಯಪ್ಪ ಬ್ಯಾರೆ ಏನಾದ್ರೂ ಕೇಳು ಕೊಡ್ತೀನಿ, ನನ್ನ ಕೈಯಾಗಿನ ಬೆತ್ತ ಮಾತ್ರ ತಗೋಬೇಡ, ನಿಂದ ಲಗ್ನ ಆಗ್ಯದ, ಮುಂದ ಮಕ್ಕಳೇ ಹುಟ್ಟಲ್ಲ ಈ ಬೆತ್ತ ತಗೊಂಡೆ ಅಂದ್ರ ಅಂತ ಹೇಳ್ದ. ಹೇಳ್ದ. ಅವಾಗ ಹೊನ್ನು ಮೊಳೆದು ಹೋಗಿಸಿದ ಮೊಮ್ಮಗತ್ತಾನ. ಏನಂದ ಮೊಮ್ಮಗ? ಮುತ್ಯ ನನಗ ಮಕ್ಕಳಾಗಕ್ ಬಿಡಲ್ಯಾಕ ಮಕ್ಕಳಾಗಕ್ ಬಿಡಲ್ಯಾಕ. ಹೌದು, ಭಕ್ತರಿಗೆ ಮಕ್ಕಳಾದ್ರೂ ಸಾಕು, ಭಕ್ತರು ಉದ್ಧಾರ ಆದ್ರೂ ಸಾಕು, ಭಕ್ತರಿಗೆ ಸಿರಿತನ ಸಿಕ್ಕರೆ ಸಾಕು, ನಿನ್ನ ಕೈಯಾಗಿನ ಬೆತ್ತ ನನಗೆ ಬೇಕೇ ಬೇಕು ಮುತ್ಯ ಅಂತೇಳಿ ಹಠ ಮಾಡಿ ಬೆತ್ತ ತಗೊಂಡ. ಮುಂದೆ ಇವನಿಗೆ ಮಕ್ಕಳೇ ಆಗಲಿಲ್ಲ. ಮಕ್ಕಳಾಗಲಿಲ್ಲ. ಊರಾನ ಮಂದಿ ಚುಚ್ಚಿ ಮಾತಾಡಕಂದ್ರು. ಏನಂತ ಹೇಳಿ? ಒಟ್ಟಿದ ಕುಳಮಾನ ನೋಡಬಾರ್ದು, ಸಣ್ಣ ಹೈದಿನ ಗಿಡ ನೋಡಬಾರ್ದು, ಹುಟ್ಟ ಬಂಜಿಯರ ಮುಖ ಮುಂಜಾನೆದ್ದು ನೋಡಬಾರ್ದು ಅಂತೇಳಿ ಚುಚ್ಚಿ ಮಾತಾಡಕತ್ರು. ಹೊನ್ನು ಮೊಳೆದು ಹೋಗಿಸಿದ್ರೆ ಹೆಂಡತಿಗೆ ತಡ್ಕೊಳ್ಳೋದಾಗ್ಲಿಲ್ಲ. ಹೌದು, ಪತಿ ದೇವ ಮುತ್ಯ ಬೆತ್ತ ಬ್ಯಾಡ ಅಂದಿನ ಹಠ ಮಾಡಿ ಬೆತ್ತ ತಗೊಂಡು ಬಂದ್ರಿ. ಈ ಬೆತ್ತದಿಂದ ನಮಗ ಮಕ್ಕಳಾಗಲ್ಲ, ಅದು ಊರಾನ ಮಂದಿ ಚುಚ್ಚಿ ಮಾತಾಡಕತ್ತಾರ. ನನಗ ಒಂದೇ ಒಂದು ಫಲಸಂತನ ಬೇಕಂದಳು. ಯಾರು? ಹೊನ್ನು ಮೊಳೆದು ಸಿದ್ದನ ಹೆಂಡತಿ. ಹೋಗಿ ಮುತ್ಯನ ಬಲ್ಯಾಕ ಫಲಸಂತನ ಕೇಳ್ಕೊಂಡು ಬರತ್ ಹೇಳಿದ್ರು. ಯಾಕಂತೇಳಿ ಮುತ್ಯನ ಬಲ್ಯಾಕ ಬಂದು ಮುತ್ಯನ ಪಾಲಿಗೆ ನಮಸ್ಕಾರ ಮಾಡಿ ಹೊನ್ನು ಮೊಳೆದು ಹೋಗಿಸಿದತ್ತಾನ. ಏನಂದ? ಯಪ್ಪ ನಾ ಎಲ್ಲ ಮಕ್ಕಳು ಬ್ಯಾಡ ಅಂದಿದ ಖರೆ ಊರಾನ ಮಂದಿ ಚುಚ್ಚಿ ಮಾತಾಡಕತ್ತಾರ. ಹೌದು, ಆ ಮಂದಿ ಬಾಯಿ ಮುಚ್ಚಲಕ್ಕ ನನಗ ಒಂದೇ ಒಂದು ಫಲಸಂತನ ಬೇಕು ಮುತ್ಯ ಅಂದ. ಹೌದು, ಹೇಳ. ಅವಾಗ ಮುತ್ಯ ಅತ್ತಾನ. ಏನಂದ? ಮಗನ ನಾ ಮೊದಲೇ ಹೇಳಿದ್, ನಾನು ಈ ಬೆತ್ತ ಬ್ಯಾಡ, ಬೆತ್ತ ತಗೊಂಡ್ರೆ ನಿನಗೆ ಮಕ್ಕಳಾಗಲತ್ತ ನನ್ನ ಮೊದಲೇ ಹೇಳಿದ. ಅಂದ್ರೂ ಕೂಡ ನನ್ನ ಕೈಯಲ್ಲಿ ಬೆತ್ತ ನೀ ತಗೊಂಡಿದ್ದ ಅಂದ ಬಳಕ ನಿನಗೆ ಏನು ಮಾಡಿದ್ರು ನೀನು ಹೊಟ್ಟಿಲೆ ಮಕ್ಕಳೇ ಹುಟ್ಟಲ್ಲ ಅಂತ ಹೇಳ್ದ ಮೋಕ್ಷಿದ್ದ. ಹೇಳ್ದ ಮುತ್ಯ ಫಲಸಂತ ನನಗೆ ಬೇಕು ಅಲ್ಲಕತ್ತ. ಹೌದು, ಫಲಸಂತನ ಇದ್ರೆ ನಾನು ತಿರುಗಿ ಹೋಗ್ತೀನಿ, ಇಲ್ಲಕಂದ್ರೆ ಹೋಗಲ್ಲ ಅಂತ ಕೂಡಲೇ ಅವಾಗ ಮುತ್ಯ ಹೇಳ್ತಾನ. ಏನ್ ಹೇಳ್ದ? ಯಪ್ಪ ನಿನಗ ಮಕ್ಕಳಿಲ್ಲ ಖರೆ, ನಿನ್ನ ತಮ್ಮ ಅಚ್ಚೆಗೈ ಸೀಲಿಸಿದ್ದ. ಎಲ್ಲಿ? ಸೊಲಾಪುರ ಜಿಲ್ಲಾ, ಸೊಲಾಪುರ ತಾಲೂಕ ಅಚ್ಚೆಗಾಂವ್ ಅಂತೇಳಿ ಬರ್ತದ. ಅಲ್ಲಿ ನಿನ್ನ ತಮ್ಮದನ, ಅವನಿಗೆ 8 ಮಂದಿ ಮಕ್ಕಳದಾರ. ಇಂದಾಪುರದಾಗ ಬುಳ್ಳೋಕ್ ಸಿದ್ದದನ, ನಿನ್ನ ಅಣ್ಣದಾನ, ಅವನಿಗೂ 8 ಮಂದಿ ಮಕ್ಕಳದಾರ. ಅವ್ರ ಬಲ್ಯಕ್ ಹೋಗು, ಅವ್ರ ಬಲ್ಯಕ್ ಹೋಗು, ಕೇಳು. ಮಕ್ಕಳು ಕೊಟ್ರು ಅಂದ್ರ ಖುಷಿದಿಂದ ಎತ್ಕೊಂಡ ಬಾ. ಹೌದು, ಕೊಟ್ರ ಆನಂದದಾಗ ಎತ್ಕೊಂಡ ಬಾ. ಕೊಡಲಿಲ್ಲ ಅಂದ್ರ ಅವ್ರಿಗೆ ಹೇಳಬೇಡ. ಹೌದು, ಕೊಟ್ರ ಖುಷಿದಿಂದ ತಗೊಂಡ ಬಾ, ಕುಡಿಲಿಲ್ಲ ಅಂದ್ರ ಅವ್ರಿಗೆ ಹೇಳಬೇಡ. ಹಂಗೆ ಎತ್ಕೊಂಡ ಬಾ, ನಿನ್ನ ಬೆನ್ನಿಗೆ ನಾ ಇರ್ತೀನಿ ಅಂದ ಮೋಕ್ಷಿದ್ದ. ಹೌದಪ್ಪ ಹೌದು, ಹೇಳ. ಯಾಕಾಗಲ್ಲ ಮುತ್ಯ ಅಂತೇಳಿ ಮುತ್ಯನ ಮೇಲೆ ವಿಶ್ವಾಸ ಇಟ್ಟು ಅಚ್ಚೆಗಾಂವ್ಕ್ ಹೋದ. ಅಚ್ಚೆಗಾಂವ್ಕ್ ಹೋಗಿ ಸೀರಿಸಿದ್ದಗತ್ತಾನ. ಏನಂದ? ತಮ್ಮ ನಿನಗೆ 8 ಮಂದಿ ಮಕ್ಕಳದಾರ, ಅದ್ರಾಗ ಒಂದೇ ಒಂದು ಮಗನಿಗೆ ಕೊಡು, ನನ್ನ ಸೇವಾಕ್ಕೆ ಇಟ್ಕೋತೀನಂದ. ಹೌದಪ್ಪ ಹೌದು. ಅವಾಗ ಅಚ್ಚೆಗಾಯಿ ಸೀರಿಸಿದತ್ತಾನ. ಏನಂದ? ಅಣ್ಣ ಹೊಲದಾಗ ಹೊಲ ಕೇಳು, ಹೊಲ ಕೊಡ್ತೀನಿ. ಮನ್ಯಾಗ ಮನಿ ಕೇಳು, ಮನಿ ಕೊಡ್ತೀನಿ. ಹೊಟ್ಟಿಲೆ ಹುಟ್ಟಿದ ಮಕ್ಕಳಿಗೆ ಹ್ಯಾಂಗ್ ಕೊಡ್ಲಿ ಅಣ್ಣ? ಕೊಡಲ್ಲ ಅಂತ ಹೇಳ್ದ. ಹೌದಪ್ಪ ಹೌದು, ಹೇಳ್ದ. ಅಲ್ಲಿಂದ ಬಿಟ್ಟು ಇಂದಾಪುರಕ್ಕೆ ಬಂದ. ಇಂದಾಪುರಕ್ಕೆ ಬಂದು ಬುಳ್ಳೋಕ್ ಸಿದ್ಧಗತ್ತಾನ. ಏನಂದ? ಅಣ್ಣ ನಿನಗೆ 8 ಮಂದಿ ಮಕ್ಕಳದಾರ,
ಕೊಡುವಣ್ಣ ನನ್ನ ಸೇವಕ್ಕೆ ಇಟ್ಕೋತೀನಂದ. ಹೌದು ಇಟ್ಕೋತೀನಿ ಅಂತ ಹೇಳ್ದ. ಅವಾಗ ಇಂದಾಪುರ ಗುಳ್ಳೋಗ್ಸಿದ ಅಣ್ಣ ಹೇಳ್ತಾನ, ಏನ್ ಹೇಳ್ದ? ಏ ತಮ್ಮ, ಹ್ಮ್ ರೊಕ್ಕ ಕೇಳು, ರೂಪಾಯಿ ಕೇಳು, ಬೆಳ್ಳಿ ಕೇಳು, ಬಂಗಾರ ಕೇಳು, ವಜ್ರ ಕೇಳು, ವೈಡೂರ್ಯ ಕೇಳು, ಬೇಕಾದ ಕೇಳು ಕೊಡ್ತೀನಿ. ಹಾ ಹೊಟ್ಟಿನ ಹುಟ್ಟಿದ ಮಗನಿಗೆ ಮಾತ್ರ ಕೊಡಂಗಿಲ್ಲ ತಮ್ಮ ಅಂತ ಹೇಳ್ದ. ಹೌದಪ್ಪ ಹೌದು ಹೇಳ್ದ. ತಮ್ಮ ಕೊಡಲ್ಲಂದ, ಅಣ್ಣ ಕೊಡಲ್ಲಂದ. ಹಾ ಮುತ್ಯ ಒಂದ್ ಮಾತು ಹೇಳ್ಯಾನ, ಏನ್ ಹೇಳ್ಯಾನ? ಕೊಟ್ರ ಖುಷಿದಿಂದ ಎತ್ಕೊಂಡು ಬಾ ಅಂತ ಹೇಳ್ಯಾನ. ಹೇಳ್ಯಾನ. ಕೊಡಲಿಲ್ಲ ಅಂದ್ರ ಅವ್ರಿಗೆ ಹೇಳಾರ್ದೆ ಎತ್ಕೊಂಡು ಬಾ ಅಂತ ಹೇಳ್ಯಾನ. ಹೌದ್ ಹೌದ್. ನಮ್ಮ ಅಣ್ಣನ ಮಗನಿಗೆ ಹೇಳಾರ್ದೆ ನಾ ಎತ್ಕೊಂಡು ಹೋಗ್ಬೇಕಂತೇಳಿ ಆ ಕಡೆ ನೋಡ್ದ. ಹೌದು ಅಣ್ಣನ ಮಗ ಅಂಗಳದಾಗ ಅಂಬಗಾಲ್ ಹಚ್ಚಿ ಸಿದ್ದರಾಯ ಮುತ್ಯ ಆಡಕತ್ತಿದ್ದ. ಸಾಣದಿತ್ತು. ಸಣ್ಣವಿದ್ದಿನ, ಹೌದು ಸಣ್ಣವಿದ್ದ ಅಂಬಗಾಲ್ ಹಚ್ಚಿ ಆಡ್ತಿದ್ದ. ಹಾ ಇದೇ ಖುಷಿ ನಾನು ಎತ್ಕೊಂಡು ಹೋಗ್ಬೇಕಂತೇಳಿ ಖುಷಿಗೆ ತಗೊಂಡು ಹೆಗಲ ಮ್ಯಾಗ ತಗೊಂಡು ಓಡ್ಕೊತ ಹೊಂಟ. ಹೊಂಟ. ಇವ ಓಡಿ ಹೋಗೋದು ಅಣ್ಣ ನೋಡ್ದ. ಹೌದು ಯಾರು? ಯಾರು? ಇಂದಾಪುರ ಗುಳ್ಳೋಗ್ಸಿದ್ದ. ಹೌದು ನೋಡತ್ತಾನ. ಹಾ ಹನುಮಾನ ಹೋಗ್ಸಿದ್ದ ಖುಷಿಗೆ ತಗೊಂಡು ಓಡಿ ಹೊಂಟ. ಹೊಂಟ. ಇವ ಓಡಿ ಹೋಗೋದು ಅಣ್ಣ ನೋಡ್ದ. ನೋಡ್ದ. ನನ್ನ ತಮ್ಮಗ ನಾ ಎಷ್ಟು ಹೇಳಿದ್ರು ಕೂಡ ನನ್ನ ತಮ್ಮ ನನ್ನ ಮಗನಿಗೆ ತಗೊಂಡು ಹೊಂಟನಂದ ಬಳಕ ಅಂದ ಬಳಕ ನನ್ನ ಮಗನಿಗೆ ಅವನು ಬಲಿಯಾಕ ಬಿಡಬಾರದು, ಬಿಡಬಾರ್ದು. ಓಡಿ ಹೋಗಿ ಕಸ್ಕೊಂಡು ಬರ್ಬೇಕಂತ ಹೇಳಿ ಹೇಳಿ ಇವನು ಬೆನ್ ಹತ್ತದ, ಇವನು ಹೆಣ್ತನ ಬೆನ್ ಹತ್ತದ್ರು. 3 ಮಂದಿ ಓಡಕತ್ರು. ಹಾ ಬೆಳಗಾವ ದಾಡತ್ತು, ಅತನಿ ದಾಡತ್ತು, ಮುಂದ ಐನಾಪುರ ಊರ್ ಹತ್ತು. ಐನಾಪುರ ಬಲಿಯಾಕ ಒಂದು ತುಂಬಿದ ಕೆರಿ ಹತ್ತು. ಹೌದಪ್ಪ ಹೌದು. ಹಾಕತ್ತು ಕೆರಿ. ಆ ಕೆರೆ ಡಿಬ್ಬಿ ಮೇಲೆ ನಿಂತು ಹನುಮಾನದ ವರ್ಷದ ಹೊಳ್ಳಿ ನೋಡ್ದ. ಅಣ್ಣ ವೈನಿ ಓಡ್ಕೊತ ಹೊಂಟಿದ್ರು. ಹೌದ್ ಹೌದು. ಈ ಖುಷಿಗೆ ಅವ್ರು ಬಿಡಲ್ಲ, ಬಿಡುವುದಿಲ್ಲ. ಕಸ್ಕೊಂಡು ಹೋಗ್ತಾರ. ಹೌದು ಹೆಂಗ ಮಾಡುದ ಅಂತ ಹೇಳಿ ಹೇಳಿ ಕೆರೆ ಡಿಬ್ಬಿ ಮ್ಯಾಗ ನಿಂತಿದ. ತುಂಬಿದ ಕೆರೆಯಾಗ ಹೆಗಲ ಮ್ಯಾಗ ಇರ್ತಕ್ಕಂಥ ಖುಷಿಗೆ ಎತ್ತೊಳಿದ ಕೆರೆಯಾಗ ಒಕಾಡ್ದ. ಅವಾಗ ಅಣ್ಣ ಬಂದತ್ತಾನ. ಏನಂದ? ಏ ತಮ್ಮ, ಹಾ ನನ್ನ ಮಗನಿಗೆ ಯಾಕೆ ಒಕಾಡ್ದಿ? ನನ್ನ ಮಗನಿಗೆ ಕೊಡು ಅಲ್ಲಕತ್ತ. ಅಲ್ಲಕತ್ತ. ಅವಾಗ ಹೊನ್ನ ಮೊಳೆದ ಹೋಗ್ಸಿದ್ ಹೇಳ್ತಾನ, ಏನ್ ಹೇಳ್ದ? ಏ ಅಣ್ಣ, ಹಾ ನಿನ್ನ ಮಗನಿಗೆ ನೀ 3 ಮಾತು ಕರಿ. ಕರಿ. ನಿನ್ನ ಮಾತಿಗೆ ನಿನ್ನ ಮಗ ಬಂದಂದ್ರ ನೀ ಕರ್ಕೊಂಡು ಹೋಗ. ಹೌದು ನಾನು ಕರಿತೀನಿ. ಹಾ ನನ್ನ ಮಾತಿಗೆ ನಿನ್ನ ಮಗ ಬಂದಂದ್ರ ಇಲ್ಲೇ ಉಳಿತಾನ ಅಂತ ಹೇಳಿ ವಾಕ್ವಾದ ಆಯ್ತು. ಆಯ್ತು. ಯಾಕಾಗಲ್ಲ ಅಂತೇಳಿ ಹಳದಿರ್ತಕ್ಕಂತ ತಂದಿ ಮಗನಿಗೆ ಕರಿತಾನ. ಏನಂತ? ಯಪ್ಪ ಯಪ್ಪ ಮಗು ಸಿದ್ರಾಯ ಮ್ಯಾಗ ಬಾ, ಮಗು ಸಿದ್ರಾಯ ಮ್ಯಾಗ ಬಾ, ಮಗು ಸಿದ್ರಾಯ ಮ್ಯಾಗ ಬಾ ಅಂತೇಳಿ ಹಳದಿರ್ತಕ್ಕಂತ ತಂದಿ ಮಗನಿಗೆ ಕರೆದ. ತಂದೆ ಮಾತಿಗೆ ಮಗ ಬರ್ಲಿಲ್ಲ. ಇಲ್ಲ ಇಲ್ಲ. ಹೊನ್ನ ಮಾಡೋದು ಹೋಗ್ಸಿದ್ದ. ಒಂದೇ ಒಂದು ಮಾತು ಕರಿತಾನ. ಏನಂತ? ಯಪ್ಪ ಹಾ ಸಿದ್ರಾಯ ಮುತ್ಯ ಮ್ಯಾಗ ಬಾ ಅಂತ ತನ್ನ ಕೈಯಾಗಿನ ಬೆತ್ತ ಕೆರೆಗೆ ಒಕ್ಕಡ್ದ. ಅದೇ ಬೆತ್ತ ಹಿಡ್ಕೊಂಡು ಸಿದ್ರಾಯ ಮುತ್ಯ ಮ್ಯಾಗ ಬಂದ. ಸಿದ್ರಾಯ ಮುತ್ಯ ಐನಾಪುರದ ಕೆರೆಯಾಗ ಎದ್ದು ಬಂದನ ಅಂತೇಳಿ ಸಿದ್ರಾಯ ಮುತ್ಯ ಹೋಗಿ ಐನಾಪುರದ ಕೆರೆ ಸಿದ್ಧ ಅಂತೇಳಿ ನಾಮ ಬದಲಾಯ್ತು ಜಗತ್ತಿನೊಳಗ. ಹೌದು ಇದು ಸಿದ್ಧಟಿಗೆ ವಿಷಯ. ಇಲ್ಲಿ ಒಂದು ಪ್ರಶ್ನೆ ಅದ. ಏನ್ರಿಪ್ಪ? ಕೈಲಾಸದಿಂದ ಯೋಗಿನಾದ ಮೋಕ್ಷದೇಶ್ವರ ಮಳಿಕ್ಕಿಲ್ಲ ಬೆಳಿಕ್ಕಿಲ್ಲ ಬಡವಗ ಭಾಗ್ಯ ಬಂಜಿಗ ಮಕ್ಕಳು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ತಗೊಂಡು ಮರ್ತ್ಯ ಲೋಕಕ್ಕೆ ಬಂದ. ಮಾಯದ ಮಗ ಮಾಧುಲಿಂಗ ಪ್ರಸಾದ ಗಂಟು ತಗೊಂಡು ಹೋದ. ತೇರವಾಡ ಮಂಗರಾಯ ಹೋಮದ ಕಂಬಳಿ ತಗೊಂಡು ಹೋದ. ಕರಣಿ ಮಲಕಾರ ಸಿದ್ಧ ನೇಮದ ಬೆತ್ತ ತೆಗೆದುಕೊಂಡು ಹೋದ. ಇಲ್ಲಿ ಬೆಳಿಯಾನ ಸಿದ್ಧನ ಮಗ 2ನೇ ಮಗ ಹೊನ್ನ ಮೊಳೆದ ಹೋಗ್ಸಿದ್ದ ಮೊಮ್ಮಗಿವ. ಮೊಮ್ಮಗನು ಕೂಡ ಮುತ್ತನ ಕೈಯಾಗ ಬೆತ್ತ ತಗೊಂಡು ಹೋಗ್ಯಾನ. ಈ ಬೆತ್ತ ಎಲ್ಲಿದಿಂದ ಬಂದಿತ್ತು? ಹೌದು, ಈ ಬೆತ್ತ ಎಲ್ಲಿದಿಂದ ಬಂದಿತ್ತು ಅನ್ನುವಂಥದ್ದೊಂದು ಸಣ್ಣ ಪ್ರಶ್ನೆ ಐತಿ. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಲಾರದೆ ಒಂದು ಖ್ಯಾಲಿಯನ್ನ ಹಾಡಿ ನಮ್ಮ ಮಹಾರಾಜರಿಗೆ ಬಹಳ ಹೋಗ್ತದೆ. ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರು.